ಸೋಲು, ಝೀರೋ ಟ್ರಾಫಿಕ್, ಸೇಡು 16 ವರ್ಷಗಳ ಪಾರುಪತ್ಯಕ್ಕೆ ಬಿತ್ತು ಬ್ರೇಕ್. ಸೂಪರ್ ಸೀಡ್ ಅಸ್ತ್ರ ಬಳಸಿದ್ದು ಯಾಕೆ? ನಾನು ಆವಾಗಲೇ ಹೇಳ್ತಾ ಇದ್ದೆ, ಇಲ್ಲಿ ದೇವೇಗೌಡರ ಫ್ಯಾಮಿಲಿಯ ಬಗ್ಗೆ ಯಾವಾಗ್ಲೂ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಇನ್ನೊಂದ್ ಕಡೆ ಅವರ ಕಾಂಗ್ರೆಸ್ ಪಕ್ಷದ ನಾಯಕನ ವಿರುದ್ಧನೇ ಝೀರೋ ಟ್ರಾಫಿಕ್ ನಾಯಕ ಅಂತ ಜರ್ದಿದ್ರು. ಆ ನಾಯಕ ಬೇರೆ ಯಾರು ಅಲ್ಲ, KN ರಾಜಣ್ಣ ಅವರು. ಈಗ ತುಮಕೂರು DCC ಬ್ಯಾಂಕ್ ಅನ್ನ ಸೂಪರ್ ಸೀಡ್ ಮಾಡಲಾಗಿದೆ. ಜಿಲ್ಲಾಧಿಕಾರಿ ವಶಕ್ಕೆ ತುಮಕೂರು DCC ಬ್ಯಾಂಕ್ ಅನ್ನ ಕೊಡಲಾಗಿರುವಂತದ್ದು. 1 ವರ್ಷ DCC ಬ್ಯಾಂಕಿನ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ ತುಮಕೂರಿನ DC. 1 ವರ್ಷದ ಅವಧಿಗೆ ಜಿಲ್ಲಾಧಿಕಾರಿ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ. ಅದರ ಎಲ್ಲಾ ಕಂಪ್ಲೀಟ್ ಜವಾಬ್ದಾರಿ ಕೂಡ ಅವರೇ ವಹಿಸಿಕೊಂಡಿರುವಂತದ್ದು. ಯಾವ ಕಾರಣಕ್ಕೆ ಸೂಪರ್ ಸೀಡ್ ಮಾಡಲಾಗಿದೆ ಅನ್ನೋದೇ ಈಗ ಸದ್ಯದ ಪ್ರಶ್ನೆ ಆಗಿದೆ. 1 ವರ್ಷದ ಅವಧಿಗೆ ಜಿಲ್ಲಾಧಿಕಾರಿ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ DC. ಡಾಕ್ಟರ್ ರಾಕೇಶ್ ಕುಮಾರ್ಗೆ DCC ಬ್ಯಾಂಕ್ ನ ಹೊಣೆಯನ್ನ ನೀಡಲಾಗಿದೆ. ಬ್ಯಾಂಕ್ ಸೂಪರ್ ಸೀಡ್ ಅಧಿಕೃತಪಡಿಸಿದೆ ಸರ್ಕಾರ. ಬ್ಯಾಂಕ್ ನಲ್ಲಿ ಅಕ್ರಮ ನಡೆದಿದೆ ಅಂತ ಮೂಗರ್ಜಿ ಹೋಗಿತ್ತಂತೆ. 3 ವರ್ಷಗಳ ಹಿಂದೆ ಅನಾಮಧೇಯ ವ್ಯಕ್ತಿಯಿಂದ ಪತ್ರ ಹೋಗಿತ್ತು ಸರ್ಕಾರಕ್ಕೆ. ಮೂಗರ್ಜಿ ಬರೆದಿದ್ದಂತ ಅನಾಮಧೇಯ ವ್ಯಕ್ತಿ 3 ವರ್ಷ ಆದ್ಮೇಲೆ ಇವಾಗ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ ನಡೆದಿದೆ ಎನ್ನುವ ಒಂದು ಮೂಗರ್ಜಿ ಹೋಗಿರುತ್ತೆ. 3 ವರ್ಷಗಳ ಅವಧಿಯಲ್ಲಿ ನಡೆದಿದೆ ಎನ್ನಲಾದಂತ ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ಪತ್ರವನ್ನ ಅನಾಮಧೇಯ ವ್ಯಕ್ತಿಯೊಬ್ರು ಬರೆದಿದ್ರಂತೆ. ಪ್ರತಿ ಹುದ್ದೆಗೆ 18 ರಿಂದ 22 ಲಕ್ಷ ರೂಪಾಯಿಯನ್ನ ಪಡಿತಾ ಇದ್ದಾರೆ ಇಲ್ಲಿ ಅನ್ನುವ ಒಂದು ಆರೋಪ, ಪ್ರಮುಖವಾದಂತಹ ಆರೋಪ ಕೇಳಿ ಬಂದಿರುತ್ತೆ. 2 ಸಕ್ಕರೆ ಕಾರ್ಖಾನೆಗಳಿಗೆ ಕೋಟಿ ರೂಪಾಯಿಯನ್ನ ಸಾಲವನ್ನ ಕೂಡ ನೀಡಲಾಗಿದೆ. ಸಾಲ ವಸೂಲಾತಿ ಆಗದೆ ಮತ್ತೊಂದು ಅವಧಿಗೆ ಕಾಲಾವಕಾಶವನ್ನ ನೀಡಲಾಗಿದೆ. ಇದು ಕೂಡ ಅಕ್ರಮ. ಇದರಿಂದ ಬ್ಯಾಂಕಿಗೆ ನಷ್ಟವಾಗಿದೆ ಎಂದು ಪತ್ರದಲ್ಲಿ ಅನಾಮಧೇಯ ವ್ಯಕ್ತಿಯೊಬ್ಬ ಉಲ್ಲೇಖವನ್ನ ಮಾಡಿರ್ತಾನೆ. ಸಾಲ ನೀಡುವಾಗ ಸರಿಯಾಗಿ ಮಾನದಂಡ ಅನುಸರಿಸ್ತಾ ಇಲ್ಲ, ಇದರಿಂದ ಬ್ಯಾಂಕಿಗೆ ನಷ್ಟವಾಗ್ತಿದೆ ಅಂತ ಪತ್ರದಲ್ಲಿ ದೂರನ್ನ ನೀಡಲಾಗಿರುತ್ತೆ. ಇದು ತುಮಕೂರಿನಲ್ಲಿ ಇರುವಂತ DCC ಬ್ಯಾಂಕ್. ಕೊಡ್ಲಾಗ್ತಾ ಇರುವಂತ ಕಾರಣ ಸೂಪರ್ ಸೀಡ್ ಅನ್ನ ಯಾವ ಕಾರಣಕ್ಕೆ ಮಾಡಲಾಗಿದೆ ಅಂತ. ಆದ್ರೆ ಇದರ ಹಿಂದಿನ ಮರ್ಮನೇ ಬೇರೆ ಇದೆ ಅನ್ನುವ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಸೂಪರ್ ಸೀಡ್ ಹಿಂದೆ ರಾಜಕಾರಣ ಇದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ. KN ರಾಜಣ್ಣ ವಿರುದ್ಧ ಸೇಡಿನ ರಾಜಕಾರಣವನ್ನ ಮಾಡಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಸೇಡು ತೀರಿಸಿಕೊಂಡ್ರ CM ಮತ್ತು DCM, ಯಾಕೆಂದ್ರೆ ಇವರಿಬ್ಬರಿಗೂ ಕೂಡ ಆಗೋದಿಲ್ಲ KN ರಾಜಣ್ಣ ಅವರನ್ನ ಕಂಡ್ರೆ. ಈ ಬ್ಯಾಂಕಿಗೆ KN ರಾಜಣ್ಣ ಅವರು ಅಧ್ಯಕ್ಷರಾಗಿದ್ದಾರೆ, ತುಮಕೂರಿನ DCC ಬ್ಯಾಂಕಿಗೆ. ಸೊ ಹೀಗಾಗಿ ಅವರನ್ನ ಕಟ್ಟಿ ಹಾಕೋದಕ್ಕೆ, ಮಟ್ಟ ಹಾಕೋದಕ್ಕೆ ಈ ಒಂದು ತಂತ್ರವನ್ನ ಬಳಸಿದ್ರ ಅನ್ನುವ ಪ್ರಶ್ನೆ ಎದ್ದಿದೆ. ಈಗ 2003ರಿಂದ DCC ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದಾರೆ KN ರಾಜಣ್ಣ ಅವರು. ರಾಜಣ್ಣನ ವಿರುದ್ಧ ಸೇಡಿಗೆ ಸೂಪರ್ ಸೀಡ್ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ ಅನ್ನುವ ಮಾತುಗಳೇ ಕೇಳಿ ಬರ್ತಾ ಇದೆ. ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ರು KN ರಾಜಣ್ಣ. ಇನ್ನ ತುಮಕೂರಿನಲ್ಲಿ ದೇವೇಗೌಡ ಸ್ಪರ್ಧೆಯನ್ನು ಮಾಡಿದಂತಹ ಸಂದರ್ಭದಲ್ಲೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು, ಬಹಿರಂಗವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇವರು ಕೂಡ ನಾಮಿನೇಷನ್ ಅನ್ನ ಕೂಡ ಒಂದು ಕಾರಣ ಅನ್ನುವ ವಿಶ್ಲೇಷಣೆಗಳು ಕೂಡ ಆಗ ಕೇಳಿ ಬಂದಿತ್ತು. ಪರಮೇಶ್ವರ್ ವಿರುದ್ಧ ಕೂಡ ಕಿಡಿಕಾರ್ತಾ ಇದ್ರು ರಾಜಣ್ಣ. ಝೀರೋ ಟ್ರಾಫಿಕ್ ಮಂತ್ರಿ ಅಂತ ಲೇವಡಿಯನ್ನ ಮಾಡ್ತಾ ಇದ್ರು. ಈ ಕಾರಣಕ್ಕೆ ರಾಜಣ್ಣ ವಿರುದ್ಧ CM ಮತ್ತು DCM ತಮ್ಮ ಒಂದು ಅಂದ್ರೆ ಇಲ್ಲಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು, ಕಟ್ಟಿ ಹಾಕೋದಕ್ಕೆ, ಮಟ್ಟ ಹಾಕೋದಕ್ಕೆ KN ರಾಜಣ್ಣ ಅವರನ್ನ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಈಗ ಬರ್ತಾ ಇರುವಂತ ಒಂದು ಮಾಹಿತಿಯನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇಲ್ಲಿ ಪ್ರಮುಖವಾಗಿ 16 ವರ್ಷಗಳಿಂದ 2003ರಿಂದ ಅಂದ್ರೆ ಈಗ ಸೂಪರ್ ಸೀಡ್ ಅನ್ನ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ 16 ವರ್ಷಗಳ ಕಾಲ ಇಲ್ಲಿ KN ರಾಜಣ್ಣ ಅವರೇ ಅಧ್ಯಕ್ಷರಾಗಿರ್ತಾರೆ DCC ಬ್ಯಾಂಕಿಗೆ.